ಮಂಡ್ಯ ಜಿಲ್ಲೆಯ ಜನತೆಯ ಗೆಲುವು ಇದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಚುನಾವಣೆಯನ್ನ ನಾನು ಖುದ್ದು ಪ್ರಚಾರ ಮಾಡಿರ್ತಕ್ಕಂಥದ್ದಲ್ಲ. ಈ ಚುನಾವಣೆಯ ಜವಾಬ್ದಾರಿಯನ್ನ ಜನತಾದಳದ ಮತ್ತು ಭಾರತೀಯ ಜನತಾ ಪಕ್ಷದ ನಾಯಕರುಗಳು, ಎರಡು ಪಕ್ಷಗಳ ಕಾರ್ಯಕರ್ತರು ಮತ್ತು ಮಂಡ್ಯ ಜಿಲ್ಲೆಯ ಜನತೆ ಅವರ ಒಂದು ಶ್ರಮದಿಂದ ಈ ಚುನಾವಣೆ ಗೆದ್ದಿದ್ದೇವೆ. ಈ ಚುನಾವಣೆಯ ಸಂಪೂರ್ಣ ಇದರ ಫಲ ಮಂಡ್ಯ ಜಿಲ್ಲೆಯ ಜನತೆಗೆ ದೊರಕಬೇಕು. ಒಂದು ನಾನು ಸಣ್ಣದಾಗಿ ಈ ವಿಷಯವನ್ನು ಪ್ರಸ್ತಾಪ ಮಾಡೋದಾದರೆ, ಈ ಜಿಲ್ಲೆಯ ಜನತೆಯ ಒಂದು ಋಣ ಇವತ್ತು ನನ್ನ ಮೇಲೆ ಹೊರಿಸಿದ್ದಾರೆ. ಈ ಮತದ ಋಣವನ್ನು ಭಗವಂತ ಬಹುಶಃ ಒಂದು ಒಳ್ಳೆಯ ಅವಕಾಶವನ್ನು ಇವತ್ತಿನ ರಾಜಕಾರಣದಲ್ಲಿ ಕೊಡ್ತಾನೆ ಅಂತಕ್ಕಂಥ ನಂಬಿಕೆ ಇದೆ. ಆ ಭಗವಂತ ಕೊಟ್ಟಂಥ ಅವಕಾಶವನ್ನು ಪ್ರಥಮವಾಗಿ ಮಂಡ್ಯ ಜಿಲ್ಲೆಯ ಜನತೆಯ ಸಮಸ್ಯೆಗಳೇನಿದೆ, ಹಲವಾರು ವರ್ಷಗಳ ಸಮಸ್ಯೆಗಳು, ಮತ್ತು ಈ ಜನತೆ ಈ ಭಾಗದಲ್ಲಿ ನನ್ನಿಂದ ಬಹಳ ನಿರೀಕ್ಷೆ ಇಟ್ಟು ನನಗೇನು ಮತ ಹಾಕಿದ್ದಾರೆ, ಆ ನಿರೀಕ್ಷೆಗಳನ್ನು ಇವತ್ತು ಈಡೇರಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ಸಮಯವನ್ನು ವ್ಯರ್ಥ ಮಾಡದೆ ಇವತ್ತು ಕೆಲಸವನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಇವತ್ತಿನ ಈ ಗೆಲುವನ್ನು ಅವರಿಗೆ ಅರ್ಪಿಸ್ತಕ್ಕಂಥ ತೀರ್ಮಾನದಲ್ಲಿದ್ದೇನೆ. ಇಲ್ಲಿ ಎಲ್ಲ ಫ್ಯಾಕ್ಟ್ರಿ ವರ್ಕೌಟ್ ಆಗಿದೆ. ಆ ಫ್ಯಾಕ್ಟ್ರಿ ಅಂತೆಲ್ಲ ಒಟ್ಟಾರೆ ಜನತೆಯ ಭಾವನೆ ಮಂಡ್ಯದಲ್ಲಿ ಒಂದು ರೀತಿಯಲ್ಲಿ ಇವತ್ತು ಪಕ್ಷಭೇದ ಮರೆತು ನನಗೆ ಕೆಲಸ ಮಾಡಿದ್ದಾರೆ. ಈ ಚುನಾವಣೆಯಲ್ಲಿ ಬೇರೆ ಪಕ್ಷಗಳ ಮುಖಂಡರುಗಳು ಬಹಳ ಜನ ಜಿಲ್ಲೆಯ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತೇನು ನಮ್ಮ ಪಕ್ಷದ ಮುಖಂಡರುಗಳೆಲ್ಲ ಸೇರಿ ಅಂತಿಮವಾದ ನಿರ್ಣಯ ಮಾಡಿದ್ರು. ನಮ್ಮ ಎಲ್ಲ ಮಾಜಿ ಶಾಸಕರುಗಳು, ಮಾಜಿ ಮಂತ್ರಿಗಳು ಎಲ್ಲರೂ ಸೇರಿ ಆ ತೀರ್ಮಾನಕ್ಕೆ ಎಲ್ಲರೂ ಸಹಮತ ವ್ಯಕ್ತಪಡಿಸಿ ಪಕ್ಷಭೇದ ಮರೆತು ಇವತ್ತು ಈ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಬಹುಮತವನ್ನೇನು ಕೊಟ್ಟಿದ್ದಾರೆ, ಅವರ ನಿರೀಕ್ಷೆಗಳು ಹುಸಿ ಆಗಬಾರದು ಅನ್ನೋದು ನನ್ನ ಅಭಿಪ್ರಾಯ ಇಟ್ಕೊಂಡಿದ್ದೇನೆ. ಮಂಡ್ಯ ಜಿಲ್ಲೆಯ ಜನತೆ ಕೊಟ್ಟಿರ್ತಕ್ಕಂಥ ಈ ಒಂದು ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಏನು ಅವಕಾಶ ಇದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ನನಗೆ ಪ್ರಾಥಮಿಕವಾಗಿ ನನ್ನ ಒಂದು ರಾಜಕೀಯದ ಭವಿಷ್ಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂದರೆ ಕನಕಪುರ ಲೋಕಸಭಾ ಕ್ಷೇತ್ರ ಏನಿತ್ತು, ಅವತ್ತಿನ ಸಂದರ್ಭದಲ್ಲಿ ಮಳವಳ್ಳಿಯೂ ಸಹ ಕನಕಪುರದಲ್ಲೇ ಇತ್ತು. ಆ ಒಂದು ಸಂದರ್ಭದಲ್ಲಿ ನನಗೆ ರಾಜಕೀಯವಾಗೇನು ಶಕ್ತಿ ತುಂಬಿದ್ದಾರೆ. ಆ ಭಾಗದ ರಾಮನಗರ ಜಿಲ್ಲೆ ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿರ್ಬೋದು, ಇವತ್ತು ಒಟ್ಟಾರೆ ಈ ಎರಡು ಜಿಲ್ಲೆಯ ಜನತೆ ನನಗೆ ಕೊಟ್ಟಿರ್ತಕ್ಕಂಥ ರಾಜಕೀಯ ಶಕ್ತಿ ಈ ನಾಡಿನ ಸಮಗ್ರ ಅಭಿವೃದ್ಧಿಗೆ ಇವತ್ತಿನ ಕೇಂದ್ರ ಸರ್ಕಾರದಲ್ಲಿ ಉತ್ತಮವಾದ ಅವಕಾಶಗಳೇನಿದೆ, ಕೇಂದ್ರದಿಂದ ನಮ್ಮ ಒಂದು ರಾಜ್ಯದ ನಿರೀಕ್ಷೆಗಳೇನಿದೆ, ಆ ನಿರೀಕ್ಷೆಗಳನ್ನು ಇವತ್ತು ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದಕ್ಕೆ ನನ್ನ ಸಂಪೂರ್ಣ ಈ ಒಂದು ಸ್ಥಾನವನ್ನು ಉಪಯೋಗ ಮಾಡ್ತೀನಿ ಅಂತಕ್ಕಂಥ ಹೇಳಕ್ಕೆ ಬಯಸ್ತೀನಿ. ಕೊನೆ ಕ್ಷಣದಲ್ಲಿ ತಾವು ಅಭ್ಯರ್ಥಿ ಆಗಿದ್ರಿ ಸರ್, ಇಷ್ಟು ಮಾರ್ಜಿನಲ್ ತಾವು ಗೆಲುವು ಸಾಧಿಸಿದ್ದಾರೆ, ಈ ನಿರೀಕ್ಷೆ ಇತ್ತ ಸರ್ ಗೆಲುವು? ನನಗೆ ಈ ಒಂದು ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ಗೆಲ್ತಕ್ಕಂಥ ನಿರೀಕ್ಷೆ ಇದ್ದಿದ್ದರಿಂದಲೇ ನಾನು ಕೇವಲ ಮಂಡ್ಯದ ಅಭ್ಯರ್ಥಿ ಅಂತ ಹೇಳಿ ಮಂಡ್ಯದಲ್ಲೇ ನಾನು ಠಿಕಾಣಿ ಹೂಡಲಿಲ್ಲ. ನನಗೆ ಮಂಡ್ಯ ಜಿಲ್ಲೆಯ ನಮ್ಮ ಪಕ್ಷದ ಮುಖಂಡರುಗಳು, ಬಿಜೆಪಿಯ ಮುಖಂಡರು ಮತ್ತು ಜನತೆಯೂ ಸಹ ಕಾರ್ಯಕರ್ತರು, ನೀನು ಬೇರೆ ಕಡೆ ಕೆಲಸ ಮಾಡು, ನಿನ್ನ ಕೆಲಸ ನಮಗೆ ಬಿಡು ಅಂತ ಹೇಳಿ ನಾನು ಇವತ್ತು ರಾಜ್ಯದ ಎಲ್ಲ ಭಾಗದಲ್ಲೂ ಪ್ರವಾಸ ಮಾಡಿದ್ದೇನೆ. ಶಿವಮೊಗ್ಗ ಜಿಲ್ಲೆಗೆ 1.5 ದಿನ ಹೋಗಿದ್ದೇನೆ, ತುಮಕೂರಿಗೆ ಹೋಗಿದ್ದೇನೆ, ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದೇನೆ, ಕೋಲಾರಕ್ಕೆ ಹೋಗಿದ್ದೇನೆ, ಮೈಸೂರಿಗೆ ಹೋಗಿದ್ದೇನೆ, ಅಲ್ಲಿಂದ ಕಲಬುರಗಿ ಪಕ್ಕದಲ್ಲಿ ನಮ್ಮ ದೊಡ್ಡಣ್ಣಗೌಡರು ಅವರ ಕ್ಷೇತ್ರದಲ್ಲಿ ಒಂದು ಬೃಹತ್ ಸಭೆ ಮಾಡಿದರು, ಜೇವರ್ಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಲಬುರಗಿನಲ್ಲಿ, ರಾಯಚೂರಿಗೆ ಹೋಗಿದ್ದೇನೆ, ಕೊಪ್ಪಳಕ್ಕೆ ಹೋಗಿದ್ದೇನೆ, ಬಳ್ಳಾರಿಗೂ ಹೋಗಿದ್ದೇನೆ. ಇಡೀ ರಾಜ್ಯದಲ್ಲಿ ನಾನೇನು ಪ್ರವಾಸ ಮಾಡಿದೆ ಎರಡು ಪಕ್ಷಗಳ ಅಭ್ಯರ್ಥಿಗಳ ಚುನಾವಣೆಯ ಒಂದು ಗೆಲುವಿಗೋಸ್ಕರವಾಗಿ. ಮಂಡ್ಯ ಜಿಲ್ಲೆಯ ಜನತೆ ನನಗೆ ಹಿಂದೆ ರಾಮನಗರ, ಚನ್ನಪಟ್ಟಣದಲ್ಲಿ ಯಾವ ರೀತಿ ಚುನಾವಣಾ ಜವಾಬ್ದಾರಿಯನ್ನು ಅವರೇ ನಿರ್ವಹಿಸ್ಕೊಂಡ್ಬಂದರು ನನ್ನ ಚುನಾವಣೆಯನ್ನು, ಅದೇ ರೀತಿ ಈ ಬಾರಿಯೂ ಮಂಡ್ಯ ಜಿಲ್ಲೆಯ ನಮ್ಮ ಪಕ್ಷದ ಮುಖಂಡರುಗಳು ವಿಶೇಷವಾಗಿ ಇವತ್ತು ಈ ಚುನಾವಣೆಯನ್ನು ಸಂಪೂರ್ಣ ಜವಾಬ್ದಾರಿ ಅವರೇ ನಿರ್ವಹಿಸಿ ನನಗೆ ಇಡೀ ರಾಜ್ಯದಲ್ಲಿ ಇವತ್ತು ಯಾವೊಂದು NDA ಪಕ್ಷವಾಗಿ ನಾವೆಲ್ಲ ಒಟ್ಟಾಗಿ ಸೇರಿದ್ದೇವೆ, ಬಿಜೆಪಿ ನಮ್ಮ ಜನತಾದಳದ ನಾಯಕರುಗಳು,
ಈ 16 ಪ್ಲಸ್ ನಮ್ಮದು 18 ಸ್ಥಾನ ಬಹುಶಃ 19 ಆಯ್ತು ನಾವು 19 ಕ್ಷೇತ್ರಗಳಲ್ಲಿ ಗೆಲ್ಲಲಿಕ್ಕೆ ಇವತ್ತು ನನಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಟ್ರು ಮಂಡ್ಯ ಜಿಲ್ಲೆಯ ಜನತೆ. ನನ್ನ ನಿರೀಕ್ಷೆ ಇದ್ದಿದ್ದು 25 ಸ್ಥಾನ ಗೆಲ್ಲಬೇಕು ಅನ್ನೋದು. ಅದರಲ್ಲಿ ಸ್ವಲ್ಪ ಸಮಸ್ಯೆಗಳಿಂದ ಕೆಲವು ಒಂದು ಹಿನ್ನಡೆ ಆಗಿದೆ. ಬಹುಶಃ ನನಗೆ ಸಂತೃಪ್ತಿ ಆಗಲಿಲ್ಲ ಸಂಪೂರ್ಣವಾಗಿ. ನನ್ನ 25 ಗುರಿ ಏನಿತ್ತು ಆ ಗುರಿ ಮುಟ್ತಕ್ಕಂಥ ಅವಕಾಶ ಇತ್ತು, ಅದು ಸಿಗಲಿಲ್ವಲ್ಲ ಅಂತಕ್ಕಂಥದ್ದು ಸ್ವಲ್ಪ ಮನಸ್ಸಿನಲ್ಲಿ ಒಂದು ರೀತಿಯಲ್ಲಿ ನನಗೆ ನೋವು ಇದೆ. ಜೆಡಿಎಸ್ ನಾಯಕರು 2 ಲಕ್ಷ ಲೀಡ್ ಕ್ರಾಸ್ ಆಗುತ್ತೆ ಅಂತ ಹೇಳುವಂತ ಸಂದರ್ಭದಲ್ಲಿ ಚಲುವರಾಯಸ್ವಾಮಿ ಅವರು ವಿಡಂಬನೆ ಮಾಡಿದ್ರು, ಆ ಲೀಡ್ ಆಗಲ್ಲ ಅಂತ. ಅವ್ರ ಬಗ್ಗೆ ಚರ್ಚೆ ಬೇಡ. ಅವ್ರು ದೊಡ್ಡ ನಾಯಕರಿದ್ದಾರೆ, ಈಗ ದೊಡ್ಡ ಮಂತ್ರಿ ಇದ್ದಾರೆ, ಅವ್ರ ಬಗ್ಗೆ ಚರ್ಚೆ ಬೇಡ, ಅದು ಅಪ್ರಸ್ತುತ ನನಗೆ. ಕೆಲವು ಕ್ಷೇತ್ರಗಳಲ್ಲಿ ಗೆಲುವು ಸಾಧ್ಯ 28 ಟಾರ್ಗೆಟ್ ಇಟ್ಕೊಂಡಿದೆ ಸರ್, ಅಲ್ಲಿ ಯಾಕೆ ಸಾಧ್ಯ ಆಗಿಲ್ಲ ಅಂತ ತಮ್ಗೆ ಅನ್ಸುತ್ತೆ ಸರ್? ಅದು ಹೊರಗಡೆ ನಾವೆಲ್ಲ ಚರ್ಚೆ ಮಾಡ್ಲಿಕ್ಕೆ ಆಗಲ್ಲ. ನಾವು ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಮುಂದಿನ ಚುನಾವಣೆಗಳು ಅದಕ್ಕೆ ಯಾವ ರೀತಿ ಸರಿಪಡಿಸಬೇಕು ಅನ್ನೋದ್ರ ಬಗ್ಗೆ ಎರಡೂ ಪಕ್ಷಗಳ ನಾಯಕರು ಕೂತು ತೀರ್ಮಾನ ಮಾಡ್ತಾರೆ. ಇವತ್ತೆಲ್ಲ ನಾಳೆ ಸಭೆ ಕರೆದಿದ್ದಾರೆ, ನಾಳೆಗೆ ಬರ್ಲಿಕ್ಕೆ ಹೇಳಿದ್ದಾರೆ, ನಾಳೆ ದೆಹಲಿಗೆ ಭೇಟಿ ಕೊಡ್ತಾರೆ. ಗೊತ್ತು, ನಾನು ಕೇಂದ್ರ ಸಚಿವನಾಗ್ತೀನಿ ಅಂತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ಇವತ್ತು ಈ ಜಿಲ್ಲೆಯ ಜನತೆ ನನಗೇನು ಅವರೇ ಆಹ್ವಾನ ಕೊಟ್ಟು ನೀನು ನಿಲ್ಲಬೇಕು ಈ ಬಾರಿ ಅಂತೇಳಿ ಈ ಒಂದು ಚುನಾವಣೆಯಲ್ಲಿ ನನಗೆ ಒಂದು ಶಕ್ತಿ ತುಂಬಿದ್ದಾರೆ. ಮೊದಲು ಈ ಜಿಲ್ಲೆಯ ಸಮಸ್ಯೆಗಳಿಗೆ ಪರಿಹಾರ ದೊರಕಬೇಕು, ನನ್ನ ವೈಯಕ್ತಿಕವಾದಂಥ ಸ್ಥಾನಮಾನಗಳಿಗಿಂತ ಅದು ನನ್ನ ಒಂದು ಆದ್ಯತೆ ಇದೆ. ಆದರೆ ಈಗಿನ ಒಂದು ಸನ್ನಿವೇಶದಲ್ಲಿ ಮುಂದಿನ ಒಂದು ಕೇಂದ್ರ ಸರ್ಕಾರದ ನನಗೆ ಇರ್ತಕ್ಕಂಥ ಒಂದು ಶಕ್ತಿ, ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ, ದೇವೇಗೌಡರ ಒಂದು ಮಗನಾಗಿ ಅಂತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ಒಬ್ಬ ಮಾಜಿ ಪ್ರಧಾನಮಂತ್ರಿಗಳ ಒಂದು ಮಾರ್ಗದರ್ಶನದಲ್ಲಿ ಒಂದು ಉತ್ತಮವಾದ ಕೆಲಸ ಮಾಡ್ತೇನೆ ಅಂತಕ್ಕಂಥ ಒಂದು ಭಾವನೆಗಳೇನಿದೆ ಅದನ್ನು ಬಳಕೆ ಮಾಡಿಕೊಂಡು ಈ ರಾಜ್ಯದ ಸಮಗ್ರ ಒಂದು ಅಭಿವೃದ್ಧಿಗೆ, ಇವತ್ತು ನೀರಾವರಿಯ ಸಮಸ್ಯೆಗಳಿದೆ, ಅದೇ ರೀತಿಯಲ್ಲಿ ಹಲವಾರು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ, ಅದೆಲ್ಲದಕ್ಕೂ ಪರಿಹಾರ ತರಲಿಕ್ಕೆ ಮುಂದಿನ 5 ವರ್ಷದಲ್ಲಿ ಪ್ರಯತ್ನ ಮಾಡ್ತೀನಿ. ಕಾವೇರಿ ಬಿಕ್ಕಟ್ಟನ್ನ ಬಗೆಹರಿಸ್ತೀನಿ ಅಂತ ಹೇಳಿದ್ರಿ ಸರ್, ನೋಡೋಣ. ಅದಕ್ಕೋಸ್ಕರಲೇ ಈಗ ಒಂದು ಅವಕಾಶ ದೊರಕಿದೆ. ಇದು 100 ವರ್ಷಗಳ ಸಮಸ್ಯೆ ಏನಿದೆ, ಬ್ರಿಟಿಷ್ನವ್ರ ಕಾಲದಿಂದಲೂ ಈ ಒಂದು ಸಮಸ್ಯೆ ಆಗೇ ಇದೆ, ಮಹಾರಾಜರ ಕಾಲದಿಂದ. ಇದಕ್ಕೆ ಯಾವ ರೀತಿ ಪರಿಹಾರ ತರಬೇಕು ಅಂತಕ್ಕಂಥದ್ದಕ್ಕೂ ಕೆಲವು ದೇವೇಗೌಡರು ನನಗೂ ಸಲಹೆ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಶಾಶ್ವತವಾದಂಥ ರೀತಿಯಲ್ಲಿ ಪರಿಹಾರ ತರಬೇಕು ಅನ್ನೋದಕ್ಕೆ ಪ್ರಯತ್ನ ಪಡ್ತಾರೆ. ಸರ್, ಈಗ ಕಾಂಗ್ರೆಸ್ ನಾಯಕರುಗಳು ಕೂಡ ಈಗ ದೆಹಲಿಯಲ್ಲಿ ಸಭೆಯನ್ನ ಮಾಡ್ತಾ ಇದ್ದಾರೆ ಸರ್. ಅವರು ಸಹ ಇವತ್ತು ಸರ್ಕಾರ ರಚನೆ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ ಬಗ್ಗೆ ಇವತ್ತು ಅವರು ಈಗಾಗಲೇ ಹಲವಾರು ಚರ್ಚೆಗಳು ನಡೀತಾ ಇದೆ. ಬಟ್ ಈಗಿರ್ತಕ್ಕಂಥ ಬಹುಮತ ಇವತ್ತು NDA ಪಕ್ಷದ ಒಂದು ಸರ್ಕಾರವನ್ನು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ರಚನೆ ಆಗ್ತಕ್ಕಂಥದ್ದು ಏನು ಸಮಸ್ಯೆ ಇಲ್ಲ. ಈಗಾಗಲೇ ಜನತೆಯ ತೀರ್ಮಾನವೂ ನರೇಂದ್ರ ಮೋದಿಯವರ ಒಂದು ನಾಯಕತ್ವದಲ್ಲಿ ಸರ್ಕಾರ ಆಗಬೇಕು ಅಂತಕ್ಕಂಥ ಭಾವನೆಯೂ ಇದೆ. ಇವತ್ತು ಒಂದು ಸ್ಟೇಬಲ್ ಗೌರ್ಮೆಂಟ್ನ ಅವಶ್ಯಕತೆಯ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ರೀತಿ ಸಮಸ್ಯೆಗಳಿಲ್ಲದೆ ಸುಗಮವಾಗಿ ಕೇಂದ್ರ ಸರ್ಕಾರ ರಚನೆ ಆಗುತ್ತೆ. ನನಗೆ ಚನ್ನಪಟ್ಟಣ ಕ್ಷೇತ್ರ ಒಂದೇ ಅಲ್ಲ, ನಾನು ಕಳೆದ 15-17 ವರ್ಷಗಳಲ್ಲಿ ಇಡೀ ರಾಜ್ಯವೇ ನನ್ನ ಕ್ಷೇತ್ರ. ನನಗೆ ಬರೀ ನನ್ನ ಚುನಾವಣೆ ನಿಲ್ತಕ್ಕಂಥ ಕ್ಷೇತ್ರ ಒಂದು ನನ್ನ ಕರ್ಮಭೂಮಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕರ್ನಾಟಕ ರಾಜ್ಯವೇ ನನ್ನ ಕರ್ಮಭೂಮಿ. ಕರ್ನಾಟಕ ರಾಜ್ಯದ ಯಾವುದೇ ಭಾಗದಲ್ಲಿ ಸಮಸ್ಯೆ ಇದ್ರು ಅದಕ್ಕೆ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡ್ತೀನಿ. ಗೆದ್ದಿರೋ ಪಕ್ಷದ ಕಾರ್ಯಕರ್ತರು ಕೂತು ತೀರ್ಮಾನ ಮಾಡ್ತಾರೆ. ಸರ್, 2 ಡಿಜಿಟ್ ದಾಟ್ತೀವಿ, ಇನ್ಕ್ಲೂಡಿಂಗ್ ಮಂಡ್ಯ ಮತ್ತೆ ಬೆಂಗಳೂರು ಗ್ರಾಮಾಂತರ ಅನ್ನುವಂಥದ್ದು ಕೂಡ CM DK ಶಿವಕುಮಾರ್ ಅವರು ಹೇಳಿದ್ರು ಸರ್. ಹೇಳಿದ್ರು, ಮುಖ್ಯಮಂತ್ರಿಗಳು ಹಲವಾರು ಬಾರಿ ಹೇಳಿದ್ದು ನನಗೆ ದಾಂಪತ್ಯ ಮಂಡ್ಯದಲ್ಲೇ ಬಂದು ಮಾತನಾಡಿದ್ರು. ಕುಮಾರಸ್ವಾಮಿ ಅವರು ಈ ಬಾರಿ ಯಾವುದೇ ಕಾರಣಕ್ಕೂ ಗೆಲ್ಲೋದಿಲ್ಲ, ಸೂರ್ಯ ಚಂದ್ರ ಹುಟ್ಟತಕ್ಕಂಥದ್ದು ಎಷ್ಟು ಸತ್ಯವೋ ಕುಮಾರಸ್ವಾಮಿ ಮಂಡ್ಯದಲ್ಲಿ ಸೋಲೋದು ಅಷ್ಟೇ ಸತ್ಯ ಅಂತ ಹೇಳಿದ್ರು. ನಾಳೆಯಿಂದ ಸೂರ್ಯ ಹುಟ್ಟತಕ್ಕಂಥದ್ದಕ್ಕೆ ಸರ್ಕಾರದಿಂದ ಆದೇಶ ಕೊಡ್ತಾರೋ ಇಲ್ಲ ಸೂರ್ಯ ಹುಟ್ಟಬೇಡ ಅಂತ ಹೇಳ್ತಾರೋ ಕಾದ್ ನೋಡೋಣ. ಸರ್, ಲಾಸ್ಟ್ ಟೈಮ್ ತಗೊಂಡ್ರೆ ಈ ಟೈಮು ಮೋದಿ ಅವರ ಹವಾ ಅಷ್ಟು ನಡೀಲಿಲ್ಲ ಅನ್ಸುತ್ತೆ ಸರ್. NDAಗೂ ಅಂತ ಇದು ಬಂದಿಲ್ಲ. ಇಲ್ಲ, ಅವರ ಶ್ರಮ ಇವತ್ತು ನಮ್ಮ ಕಣ್ಣು ಮುಂದೆ ಇದೆ. ಮೋದಿಯವರ ಶ್ರಮ ಇವತ್ತು ಸುಮಾರು 206 ಸಭೆಗಳನ್ನು ಏನು ನಡೆಸಿದ್ದಾರೆ. ಏಕಾಂಗಿಯಾಗಿ ಅವರ ಹೋರಾಟ ಏನಿದೆ, ಅವರ ಹೋರಾಟದ ಹಿನ್ನೆಲೆಯಲ್ಲೇ ಇವತ್ತು NDA ಇವತ್ತು ಇಷ್ಟು ಸ್ಥಾನಗಳನ್ನು ಗೆಲ್ಲಕ್ಕೆ ಸಾಧ್ಯ ಆಗಿರೋದು. ಎಕ್ಸಿಟ್ ಪೋಲ್ ರಿಪೋರ್ಟ್ ಸರ್ ಇನ್ನೂ ಜಾಸ್ತಿ ಕೊಟ್ಟಿದ್ರು ಸರ್ NDAಗೆ. ಇತ್ತು 2 ದಿವಸಗಳ ಹಿಂದೆ ಎಕ್ಸಿಟ್ ಪೋಲ್ ರಿಸಲ್ಟು
ನೀವೇ ಎಲ್ಲ ವಿಶ್ಲೇಷಣೆ ಮಾಡಿದ್ದೀರಿ. ಆದರೆ ಒಂದೊಂದು ಬಾರಿ ಎಕ್ಸಿಟ್ ಪೋಲ್ಗಳ ಒಂದು ಸಮೀಕ್ಷೆಗಳು ಸಹ ಕೆಲವು ಬಾರಿ ಸಣ್ಣ ಪುಟ್ಟ ಬದಲಾವಣೆಗಳೇ ಆಗ್ತಕ್ಕಂಥದ್ದು ಸಹಜ ಇದೆ. ಎಲ್ಲರೂ ಆಕ್ಯುರೇಟ್ 100% ಹೇಳಿದ್ದೆಲ್ಲ ನಿಜ ಆಗುತ್ತೆ ಅನ್ನೋದು ನಾವೇನು ಹೇಳಲಿಕ್ಕಾಗೋದಿಲ್ಲ. ಆದರೆ ಸರ್ಕಾರ ರಚನೆ ಮಾಡಕ್ಕೆ ಯಾವುದೇ ಸಮಸ್ಯೆ ಇಲ್ಲದೆ ಇರತಕ್ಕಂಥ ಫಲಿತಾಂಶ ಅಂತೂ ಬಂದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.